ಕಬ್ಬು ಬೆಳೆದಂತಹ ಬೆಳೆಗಾರರ ಪರಿಸ್ಥಿತಿ ಹೆಂಗಾಗಿದೆ ಅಂತ ಅಂದರೆ ಉಂಡು ಹೋದ ಕೊಂಡು ಹೋದ ಅನ್ನೋ ಪರಿಸ್ಥಿತಿ ಕಲಬುರಗಿಯಲ್ಲಿ ಬಂದು ನಿಂತಿದೆ. ಈ ಒಂದು ಕಬ್ಬಿನ ಕಾರ್ಖಾನೆ ಏನಿವೆ ಇದರ ಮಾಲೀಕರು ಎಷ್ಟು ರೀತಿಯಾಗಿ ದರ್ಪ ತೋರ್ತಾ ಇದ್ದಾರೆ ಅಂದರೆ, ಈಗಾಗಲೇ ಕಬ್ಬಿಗೆ ಕನಿಷ್ಠ 3,000 ರೂಪಾಯಿ ಬೆಲೆ ನಿಗದಿಪಡಿಸಿ ಕಾರ್ಖಾನೆ ಪ್ರಾರಂಭ ಮಾಡಬೇಕು ಅಂತ ಜಿಲ್ಲಾಡಳಿತದಿಂದಲೂ ಕೂಡ ಆರ್ಡರ್ ಆಗಿದೆ. ಇನ್ನು ಈ ಒಂದು ಕಬ್ಬಿಗೆ ಕನಿಷ್ಠ 3,000 ರೂಪಾಯಿ ಬೆಲೆಯನ್ನು ನಿಗದಿಪಡಿಸಿ ಕಾರ್ಖಾನೆಯನ್ನು ಪ್ರಾರಂಭ ಮಾಡದೆ ಹೋದರೆ ಕಾರ್ಖಾನೆ ಮುಂದೆ ನಿರಂತರವಾದ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಬೇಕಾಗುತ್ತೆ. ಈಗಾಗಲೇ ರೈತರ ಕಬ್ಬುಗಳು ಒಣಗಿ ಹೋಗಿವೆ, ಸಂಪೂರ್ಣವಾಗಿ ಒಣಗಿ ಹೋಗುವಂಥ ಪರಿಸ್ಥಿತಿಗೆ ಬಂದಿವೆ. ಇಲ್ಲಿ ರೈತರಿಗೆ ಮೋಸ ಆಗ್ತಾ ಇದೆ. ಬೆಲೆ ನಿಗದಿಪಡಿಸಿ ಕಾರ್ಖಾನೆ ಪ್ರಾರಂಭಿಸಬೇಕೆಂದು KPR ಸಕ್ಕರೆ ಕಾರ್ಖಾನೆ ಭೇಟಿ ನೀಡಿದ ಕಬ್ಬು ಬೆಳೆಗಾರರ ಸಂಘದ ಮುಖಂಡರು ಮತ್ತು ಅಲ್ಲಿನ ಜಿಲ್ಲಾಧ್ಯಕ್ಷರು ರಮೇಶ್ ಉಗಾರ್ ಅವರು ಮನವಿ ಪತ್ರವನ್ನು ನೀಡುವ ಮುಖಾಂತರವಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ FRP ಹೊರತುಪಡಿಸಿ ಕಬ್ಬಿಗೆ 3,000 ರೂಪಾಯಿ ಬೆಲೆ ನಿಗದಿಪಡಿಸಿದ್ದಾರೆ. ಆದ ಕಾರಣ ತಾವು ಕೂಡ ರೈತರ ಹಿತದೃಷ್ಟಿಯಿಂದ ಬೆಲೆ ನಿಗದಿಪಡಿಸಬೇಕು. ಇಲ್ಲವಾದರೆ ರೈತರಿಂದ ಕಟಾವು ಮಾಡಿಸಿ ತಂದ ಕಬ್ಬು ತೂಕ ಮಾಡಿ ತಮ್ಮ ಯಾರ್ಡ್ನಲ್ಲಿ ಹಾಕಿಕೊಳ್ಳಬೇಕು. ಮುಂದೆ ಬೆಲೆ ನಿಗದಿ ಆಗುವವರಿಗೆ ಕಟಾವು ಮಾಡದೆ ತಡೆಯಬೇಕು. ಇಲ್ಲವಾದರೆ ರೈತರಿಂದ ತಮ್ಮ ಕಾರ್ಖಾನೆ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಾಗ ರೈತರಿಗೆ ಆಗುವ ನಷ್ಟ ಮತ್ತು ಕಾರ್ಖಾನೆಗೆ ಆಗುವ ನಷ್ಟಕ್ಕೆ ನಾವು ಜವಾಬ್ದಾರರಲ್ಲ. ಕಾರ್ಖಾನೆ ಇದರ ಬಗ್ಗೆ ಗಮನ ಹರಿಸಬೇಕು. ಮುಂದೆ ಆಗುವ ಹೋರಾಟ ತಪ್ಪಿಸಲು ಕೂಡಲೇ ಸೂಕ್ತ ಬೆಲೆ ನಿಗದಿಪಡಿಸಿ ಕಾರ್ಖಾನೆ ಪ್ರಾರಂಭಿಸಬೇಕೆಂದು ರಮೇಶ್ ಎಸ್ ಹುಗಾರ್ ಅವರು ಮನವಿ ಮಾಡಿದ್ದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ KPR ಸಕ್ಕರೆ ಕಾರ್ಖಾನೆಗೆ ನಾವು ಭೇಟಿ ಕೊಟ್ಟು ವಿಚಾರ, ಸಂಕಷ್ಟದಲ್ಲಿರುವ ರೈತರ ಕಬ್ಬು ಒಣಗ್ತಾ ಇದೆ ಅಂತಕ್ಕಂಥ ಫೋನ್ ಕರೆಗಳು ಹೆಚ್ಚಾಗಿ ಬರ್ತಾ ಇರೋದ್ರಿಂದ ನಾವು ಬೆಲೆ ನಿಗದಿ ಮಾಡಿ ಕಾರ್ಖಾನೆ ಚಾಲೂ ಮಾಡಬೇಕನ್ನುವಂಥ ಒಂದು ಹಠ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಹಿಡಿದ ಕಾರಣ ಇವತ್ತು 14 ದಿನ ಆಯ್ತು. ಇವತ್ತು ಸತತವಾಗಿ ಪ್ರಯತ್ನದಿಂದ ಈ ಕಾರ್ಖಾನೆಯವರ ಮಂಡತನದಿಂದಾಗಿ ಯಾವುದೇ ಬೆಲೆ ನಿಗದಿ ಆಗ್ತಾ ಇಲ್ಲ. ದಯವಿಟ್ಟು ಇಲ್ಲಿ ನಿಂತಕ್ಕಂಥ ಕಾರ್ಖಾನೆ ಯಾರ್ಡಿನಲ್ಲಿರ್ತಕ್ಕಂಥ ಕಬ್ಬು ಕಾಟ ಮಾಡ್ಕೋಬೇಕು. ಪಡದಲ್ಲಿ ಕಡಿತಕ್ಕಂಥ ಕಬ್ಬು ಇವತ್ತಿಗೆ ಸ್ಟಾಪ್ ಮಾಡಬೇಕು. ಯಾಕಂದ್ರೆ ಬೆಲೆ ನಿಗದಿ ಆಗುವವರೆಗೂ ಯಾವುದೇ ಕಾರ್ಖಾನೆಯವರು ಕಬ್ಬು ಕಡಿಬಾರ್ದಂತ ಜಿಲ್ಲಾಧಿಕಾರಿಗಳು ಹೇಳ್ಯಾರ. ಆದ್ರೆ ಈ ಕಾರ್ಖಾನೆಯವರು ಕಬ್ಬು ಕಡಿಸ್ಲಕತ್ತಾರ. ಇದು ಲುಕ್ಸಾನ್ ಯಾರಿಗೆ ಆಗ್ಲಕತ್ತದಪ್ಪ ಅಂದ್ರೆ ನಮ್ಮ ರೈತರಿಗೆ ಆಗ್ಲಕತ್ತದ. ದಯವಿಟ್ಟು ಬೆಲೆ ನಿಗದಿ ಆಗುವವರೆಗೂ ಯಾರು ಕಬ್ಬು ಕಡಿಸಬಾರ್ದು. ಇಲ್ಲಿ ಒಳಗಿರ್ತಕ್ಕಂಥ ಕಬ್ಬು ಅಧಿಕಾರಿಗಳು ಕಾಟ ಮಾಡ್ಕೋಬೇಕು. ಮತ್ತು ಒಂದ್ ವೇಳೆ ಬೆಲೆ ನಿಗದಿ ಮಾಡದೆ ಕಾರ್ಖಾನೆ ಪ್ರಾರಂಭಿಸಲು ಹುನ್ನಾರ ಹಾಕಿದ್ರ ನಾವು ಧರಣಿ ಸತ್ಯಾಗ್ರಹ ಮಾಡ್ಲಿಕ್ಕೆ ತಯಾರು ಮಾಡ್ಕೊಳ್ತಾ ಇದೀವಿ ಕಬ್ಬು ಬೆಳೆಗಾರರ ಸಂಘದಿಂದ. ದಯವಿಟ್ಟು ಕಾರ್ಖಾನೆಯವರು ಎಚ್ಚೆತ್ತುಕೊಂಡು ಕಬ್ಬಿಗೆ ಒಂದು ಸೂಕ್ತ ಬೆಲೆ ನಿಗದಿ ಮಾಡಿದ್ರೆ ಸೂಕ್ತದ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲ್ಲ. ಇಲ್ಲ ಆದ್ರ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ತೀವಿ. ಮುಂದೆ ಆಗ್ತಕ್ಕಂಥ ಅನಾಹುತಗಳಿಗೆ ರೈತರಿಂದ ಕಾರ್ಖಾನೆಯಿಂದ ಏನಾದ್ರೂ ಅನಾಹುತಗಳಾದ್ರೆ ಅದಕ್ಕೆ ಕಾರಣೀಕರ್ತರು ಯಾರಪ್ಪ ಅಂದ್ರೆ ಕಾರ್ಖಾನೆಯವರು ಅಂತ ಹೇಳಿ ಇವತ್ತು ನಾವು ಮನವಿ ಪತ್ರ ಕೊಡ್ಲಕ್ ಬಂದೀವಿ. ಅದಕ್ಕಾಗಿ ನಮ್ಮ ಅಹವಾಲೊಂದು ಕಾರ್ಖಾನೆ ಅಧಿಕಾರಿಗಳಿಗೆ ಒಪ್ಪಿಸ್ತಾ ಇದ್ದೀವಿ. ಅವರ ಅನಿಸಿಕೆ ಮತ್ತು ಅಭಿಪ್ರಾಯ ಏನ್ ಹೇಳ್ತಾರೆ ನೋಡೋಣ. ಈ ರೇಟ್ ಫಿಕ್ಸ್ ಮಾಡೋ ಸಂಬಂಧ DC ಆಫೀಸ್ ನಮ್ಮ ಮ್ಯಾನೇಜ್ಮೆಂಟ್ ಸೈಡ್ ಇದು ತೋರಿ ನೋಡಿ, ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ರಿ. ಈ ಗಾಡಿಗಳ ಬಗ್ಗೆ ಎಲ್ಲ ನಮ್ಮ ಮ್ಯಾನೇಜ್ಮೆಂಟ್ DC ಆಫೀಸ್ ಇದ್ದಾರೆ. ಈಗ ಇನ್ನೂ ಒಂದು ಅವರ್ ತನ ಅಟ್ಟೆ ಇಡ್ತೀರಿ ಇಲ್ಲ ಹೋಗ್ಯಾರ. ಬ್ಯೂರೋ ರಿಪೋರ್ಟ್ ಆಜತ್ ಅಳಿತು, ಕನ್ನಡ ನ್ಯೂಸ್, ಕಲಬುರಗಿ. ಅಲ್ಲಿ ನಿಮ್ಮ ಹೆಸರು ಹೇಳತ್ತಾರ್ರಿ? ಇಲ್ರಿ ಈ ಸರ್ ಚಿಟ್ಬಾಯಿ ಏನಲ್ಲತ್ತಾರ, ನಾವ್ ಏನು ಹೇಳಿಲ್ಲ ಅಲ್ಲತ್ತಾರ ಅವ್ರು. ಹೊಡಿಬೇಕ ಯಾವನ್ ಚಿಟ್ಬಾಯಿ ಏನು ಹೇಳಿಲ್ಲ ಅಂದ್ರೆ ಇನ್ನ ಕಡ್ದಾರತ್ತ ಇನ್ನೊಂದು ಲೋಡ್ ಕಡ್ದ ಕಟ್ಟಿರತ್ತ. ಊರಾಗ 3 ದಿನ ಆಯ್ತು. ನೀನು ಬೈ ದಿನ ಅದಕ್ಕೆ ಕಡಿಬೇಡ. ನಾನು 5 ದಿನ ಫ್ಯಾಕ್ಟ್ರಿ ಚಾಲೋದಲ್ಲ ತಂದ್ರೂ ಕನಿಷ್ಠ ಗಾಡಿಗಳಲ್ಲಿ ಲೆಕ್ಕಾಚಾರ 350 ಹೇಳ್ಯಾರ ನೋಡ್ರಿ. 300 ಹೆಂಗು ಮುಂಜಾನೆ ಐತಿ ಮತ್ತೆ ಗಾಡಿಗಳು ಪಂಚಿಸ್ ನೋಡ್ರಿ. ಒಂದು ಲೈನಿಗೆ ಪಂಚಿಸ್ ಅಂದ್ರೆ ಎಣಸಲಿಲ್ಲ. ಇದು ಒಂದು ಲೈನ್ 13 ಲೈನ್ ಅದಾವ್ರಿ.